ಇನ್ನು ಉತ್ತರ ಕನ್ನಡ ಮಾತ್ರವಲ್ಲ ಮಲೆನಾಡು ಭಾಗದಲ್ಲೂ ಅದರಲ್ಲೂ ಹಾಸನದಲ್ಲೂ ಕೂಡ ಇದೇ ರೀತಿಯಾಗಿ ಮಣ್ಣು ಕುಸಿತ ಆಗ್ತಾ ಇದೆ. ಚಿಕ್ಕಮಗಳೂರು ಹಾಸನ ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಗಮನಿಸೋದಾದ್ರೆ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಅಲ್ಲಿ ಕುಸಿದಿರುವಂತಹ ಕಾರಣ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ನಿನ್ನೆ ಆಗಿರುವಂತಹ ಘಟನೆ. ಇಲ್ಲೂ ಕೂಡ ಮಣ್ಣು ಕುಸಿತಿದೆ. ಕಣ್ಣೆದ್ರೆ ಹೆದ್ದಾರಿ ಮೇಲೆ ಕುಸಿದು ಬಿದ್ದ ಮಣ್ಣಿನ ಗುಡ್ಡ ಕುಸಿಯುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹಾಸನದಲ್ಲೂ ಕೂಡ ಈಗ ಸಕಲೇಶಪುರ ಭಾಗದಲ್ಲಿ ಮಣ್ಣು ಕುಸಿತ ಆಗ್ತಿರೋದು ನೋಡಿ, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ. ಬಹಳಷ್ಟು ಕಡೆ ಈ ರಸ್ತೆಗಳನ್ನ ವೈಡ್ನಿಂಗ್ ಮಾಡಲಾಗಿದೆ, ಅಂದ್ರೆ ರಸ್ತೆ ಅಗಲೀಕರಣ ಕೆಲಸ ಆಗಿದೆ. ಆದ್ರೆ ಸರಿಯಾದಂತ ಈ ರಿವಿಟ್ಮೆಂಟ್ ವಾಲ್ಗಳನ್ನ ಕಟ್ಟೋದಿಲ್ಲ ಇವರು. ಮಣ್ಣಗಿತಾರೆ, ರೋಡ್ ಮಾಡ್ತಾರೆ, ಅದಕ್ಕೆ ಟಾರ್ ಹಾಕಿ ಡಿವೈಡರ್ ಮಾಡಿ ಬಿಡ್ತಾರೆ. ಅದಾದ್ಮೇಲೆ ಆಗಿದಂತ ಜಾಗ ಇದೆಯಲ್ಲ ಎಲ್ಲಿ ಇವರು ರಸ್ತೆ ಅಗಲ ಮಾಡಿದ್ದಾರೆ, ಅದಕ್ಕೆ ಯಾವುದೇ ರಿವಿಟ್ಮೆಂಟ್ ವಾಲ್ ಇಲ್ಲ. ಸೊ ಆ ಕಾರಣಕ್ಕೆ ನೇರವಾಗಿ ಮಣ್ಣು ಬಂದು ಕುಸಿತಾ ಇದೆ. ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಹಂತದಲ್ಲಿರೋ ಹಾಗೆ ರಸ್ತೆ ಇದೆ. ಸೊ ನೋಡಿ, ವೆಹಿಕಲ್ಗಳಲ್ಲಿ ನಿಂತಿದ್ದಾವೆ, ಹಾಗೇನೆ ಮಣ್ಣು ಕುಸಿತಿದೆ. ಏನೋ ಸಣ್ಣ ಮಟ್ಟಕ್ಕೆ ಆಗಿರೋದ್ರಿಂದ ಓಕೆ, ಆದರೆ ಇದೇನಾದರೂ ದೊಡ್ಡ ಮಟ್ಟದಲ್ಲಿ ಕುಸಿತಾ ಇದ್ರೆ ಅಲ್ಲಿರುವಂಥ ಇನೋವಾ, ಸ್ವಿಫ್ಟ್ ಕಾರು, ಈ ಟ್ಯಾಂಕರ್ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇತ್ತು. ಇನ್ನೂ ಬರ್ತಾ ಇದೆ ಅಲ್ಲಿ ಸ್ಟುಡಿಯೋಲಿ. ಚಲಿಸುತ್ತಿದ್ದ ಕಾರಿನ ಮೇಲೆ ಏಕಾಏಕಿ ಗುಡ್ಡ ಕುಸಿದಿದೆ. ಮಣ್ಣಿನ ರಾಶಿಯಡಿ ಸಿಲುಕಿದಂತ ಓಮ್ನಿ ಕಾರ್ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಆಗಿರುವಂತಹ ಘಟನೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಭಾಗದಲ್ಲಿ ಓಡಾಡುವಂತವರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಯಾವ ಸಂದರ್ಭದಲ್ಲಿ ಯಾವ ಗುಡ್ಡ ಕುಸಿಯುತ್ತೆ ಅನ್ನೋ ಆತಂಕದಲ್ಲೇ ಜನ ಈಗ ಓಡಾಡಬೇಕಾಗಿದೆ. ವಿಶೇಷವಾಗಿ ಶಿರಾಡಿ ಘಾಟ್, ಚಾರ್ಮಾಡಿ ಇಂತಹ ಭಾಗದಲ್ಲಿ ಗುಡ್ಡ ಕುಸಿತದಿಂದಾಗಿ ಹೆದ್ದಾರಿ 75ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಶಿರಾಡಿ ಆಗಾಗ ಅಪಘಾತಕ್ಕೆ ತುತ್ತಾಗ್ತಾ ಇರೋದು. ಸುಮಾರು 5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಇತ್ತೀಚೆಗೆ 2 ಟ್ರಕ್ಗಳು ಕೂಡ ಪಲ್ಟಿಯಾಗಿ ಅಲ್ಲಿ ಜಾಮ್ ಆಗಿತ್ತು ಕಳೆದ ಒಂದು 3-4 ದಿನ ಹಿಂದೆ. ಆದ್ರೆ ನೀವೀಗ ನೋಡ್ತಾ ಇದ್ದೀರಾ ನೋಡಿ, ಒಂದು ಓಮ್ನಿ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಮಣ್ಣು ಕುಸಿತಿದೆ. ಅದು ಇಂಥ ಭಾಗದಲ್ಲಿ ಒಮ್ಮೆ ಏನಾದರೂ ಈ ಥರ ಸಿಲ್ಕೊಂಡ್ಬಿಟ್ರೆ ಅಲ್ಲಿಂದ ಹೊರಗೆ ಬರೋದು ಸಾಧ್ಯನೇ ಇಲ್ಲ. ನೋಡಿ, ರಸ್ತೆ ಮೇಲೆ ಓಮ್ನಿ ಕಾರ್ನ ಮೇಲೇನೆ ಮಣ್ಣು ಹೇಗೆ ಕುಸಿತಿದೆ ಅಂತ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಜುನಾಥ್, ಈ ಸಕಲೇಶಪುರದಿಂದ ಶಿರಾಡಿ ಹೋಗುವಂತ ಭಾಗದಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ನಾವು ನೋಡಿದೀವಿ, ಇತ್ತೀಚೆಗೂ ಕೂಡ ಟ್ರಕ್ಗಳಿಂದ ಸಮಸ್ಯೆ ಆಗಿತ್ತು. ಈಗ ಮತ್ತೆ ಮಣ್ಣು ಕುಸಿತಿರುವಂತದ್ದು ಹೇಗಿದೆ ಸದ್ಯಕ್ಕೆ? ಟ್ರಾವೆಲ್ ಮಾಡೋಕೆ ಸೂಕ್ತ ಇದೆಯಾ? ಹೌದು ಅವಿನಾಶ್, ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟದ ತಪ್ಪಲಿನ ಸಕಲೇಶಪುರ ತಾಲೂಕಿನ ಭಾಗದಲ್ಲಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಿದೆ. ಅದರಿಂದಾಗಿ ಸಕಲೇಶಪುರದಿಂದ ಮಾರ್ನಹಳ್ಳಿವರೆಗೆ ಸಂಚಾರ ಮಾಡತಕ್ಕಂಥದ್ದು ಅತ್ಯಂತ ದುಸ್ತರವಾಗಿದೆ. ಕಾರಣ ಚತುಷ್ಪಥ ರಸ್ತೆ ಕಾಮಗಾರಿಗಾಗಿ ಎರಡೂ ಬದಿಯಲ್ಲಿ ರಸ್ತೆಯ ಗುಡ್ಡಗಳನ್ನು ಬಗೆಯಲಾಗಿದೆ. ಹಾಗಾಗಿ ಎಲ್ಲ ಕಡೆ ಬಹುತೇಕ ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ಏನು ನಾವು ಒಂದು ವಿಡಿಯೋ ನೋಡಿದ್ವಿ, ಆ ವಿಡಿಯೋದಲ್ಲಿ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಂದು ದೊಡ್ಡ ಅನಾಹುತ ತಪ್ಪಿತ್ತು. ಸೊ ಅದೇ ಜಾಗದಲ್ಲಿ ಇವತ್ತು ಬೆಳಗಿನ ಜಾವ 3:30 ಸುಮಾರಿಗೆ ಚಲಿಸುತ್ತಿದ್ದಂತ ಕಾರಿನ ಮೇಲೆ ಗುಡ್ಡ ಕುಸಿದು ದೊಡ್ಡ ಅನಾಹುತವನ್ನು ತಪ್ಪಿದೆ. ಕಾರಿನಲ್ಲಿ 2-3 ಜನ ಪ್ರಯಾಣ ಮಾಡ್ತಿದ್ರು. ಅದರಲ್ಲಿ ಒಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅದೃಷ್ಟವಶಾತ್ ಯಾವುದೇ ಜೀವ ಹಾನಿ ಆಗ್ಲಿಲ್ಲ. ಆದ್ರೆ ಈ ಕ್ಷಣಕ್ಕೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಶಿರಾಡಿ ಘಾಟ್ನ ಪ್ರಯಾಣ ಅತ್ಯಂತ ಒಂದ್ ರೀತಿ ಜೀವ ಭಯದ ಪ್ರಯಾಣ ಅಂತೇಳಿ ಹೇಳ್ಬೋದಾಗುತ್ತೆ. ಯಾಕೆಂತ ಹೇಳಿದ್ರೆ ಬಹುತೇಕ ಎರಡೂ ಬದಿನಲ್ಲಿ ಬೆಟ್ಟ ಗುಡ್ಡಗಳಿದಾವೆ, ದೊಡ್ಡ ದೊಡ್ಡ ಎತ್ತರದ ಪ್ರದೇಶದಲ್ಲಿ ಕಾಫಿ ತೋಟ ಇದೆ, ಅದನ್ನ ಬಗೆದು ರಸ್ತೆ ಮಾಡಲಾಗ್ತಿದೆ. ಸೊ ಹಾಗಾಗಿ ಎರಡೂ ಕಡೆಯಿಂದ ಕೂಡ ದೊಡ್ಡ ಪ್ರಮಾಣದ ಮಣ್ಣು ಕುಸಿದು ಬರ್ತಾ ಇದೆ. ಹಾಗಾಗಿನೇ ಆ ಮಾರ್ಗದಲ್ಲಿ ಈಗ ಸದ್ಯಕ್ಕೆ ಆ ಘಟನೆ ಆಗಿರ್ತಕ್ಕಂಥ ಸ್ಥಳದಿಂದ ಆ ಕಡೆಗೆ 5 ಕಿಲೋಮೀಟರ್, ಈ ಕಡೆಗೆ 5 ಕಿಲೋಮೀಟರ್ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಆ ಮಾರ್ಗದ ವಾಹನ ಸಂಚಾರವನ್ನ ಬದಲಿ ಮಾರ್ಗದ ಮೂಲಕ ಈಗ ವೆಹಿಕಲ್ಗಳನ್ನ ಕಳಿಸ್ತಿದೆ. ಅಲ್ಲಿ ಜಾಮ್ ಆಗಿರ್ತಕ್ಕಂಥ ವೆಹಿಕಲ್ಗಳನ್ನ ಅಷ್ಟೇ ಈಗ ಮಣ್ಣನ್ನ ತೆರವು ಮಾಡಿ ಅಲ್ಲಿಂದ ಕ್ಲಿಯರ್ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನದಿಂದನೇ ಲಘು ವಾಹನಗಳನ್ನ ಆ ಮಾರ್ಗದಲ್ಲಿ ಬರಬೇಡಿ ಅಂತಕ್ಕಂಥ ಮನವಿಯನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ದೊಡ್ಡ ದೊಡ್ಡ ಗುಂಡಿಗಳು ಅಲ್ಲಿ ರಸ್ತೆಯಲ್ಲಿ ಆಗಿದೆ. ಹಾಗೇನೆ ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕಷ್ಟ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಈಗಲೂ ಕೂಡ ಮಳೆ ಮುಂದುವರೆದಿದೆ. ಮತ್ತಷ್ಟು ಮಳೆ ಜಾಸ್ತಿ ಆದ್ರೆ ಖಂಡಿತವಾಗ್ಲೂ ಕೂಡ ಮಂಗಳೂರು ಮತ್ತೆ ಬೆಂಗಳೂರು ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥ ಈ ಮಾರ್ಗದಲ್ಲಿ ಸಂಚಾರವೇ ಸ್ಥಗಿತ ಆಗ್ತಕ್ಕಂಥ ಆತಂಕ ಎದುರಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್.